Good morning, one and all. So, today in this class, we are going to discuss about some example of credit creation. This is fourth module, 44 session of Monetary Economics, BA, third semester. In the previous class, we have also looked after the meaning and some information about the credit creation and some example problems also we have explained there. And in this class, we can discuss one more example relating to the credit creation. The learning objective is provide a knowledge of commercial banks credit creation to know how commercial banks create credit. So you are looking here a table representing the credit creation of a individual single commercial bank. Here are four persons in the rounds column. There are person A, person B, person C and person D. Primary deposit is second column, third column is about cash reserves and fourth column is about credit creation or derivative deposits. It is there are two deposits in the credit creation. First one is primary deposits and second one is derivative deposits. So ಪ್ರೈಮರಿ ಡಿಪಾಸಿಟ್ಸ್ ಮೀನ್ಸ್ ನಾನು ಖುದ್ದಾಗಿ ಬ್ಯಾಂಕಿಗೆ ಹೋಗಿ ನನ್ನ ಹಣವನ್ನು ಅಲ್ಲಿ ಠೇವಣಿ ಇಟ್ಟಿದ್ದೀನಿ ಅಂದರೆ ಸೊ ಇಟ್ ಈಸ್ ಕಾಲ್ಡ್ ಆಸ್ ಅ ಪ್ರೈಮರಿ ಡಿಪಾಸಿಟ್. A primary deposit, the person A made by primary deposits of 100 rupees. See here, person A primary deposit of how much? 100 rupees. So here ಇಟ್ ಈಸ್ ಆಲ್ಸೋ ಕಾಲ್ಡ್ ಆ್ಯಸ್ ಇನಿಷಿಯಲ್ ಡಿಪಾಸಿಟ್ಸ್. ಅಂದರೆ ಪ್ರಾರಂಭಿಕವಾಗಿ ಆ ಪರ್ಸನ್ ಏನು ಮಾಡಿದ್ದಾನೆ, ಬ್ಯಾಂಕಲ್ಲಿ 100 ರೂಪಾಯಿಗಳ ಒಂದು ಮೊತ್ತವನ್ನು ಠೇವಣಿ ಇಟ್ಟಿದ್ದಾನೆ. ಸೊ ನೆಕ್ಸ್ಟ್ ದ ಬ್ಯಾಂಕ್ ಇನ್ ದ ಕಮರ್ಷಿಯಲ್ ಬ್ಯಾಂಕ್ಸ್ ದ ಕ್ಯಾಶ್ ರಿಸರ್ವ್ ಈಸ್ 20%. ಇನ್ ದ 1000 rupees 20% ಅಷ್ಟು ಎಷ್ಟಾಗುತ್ತೆ, 200 ರೂಪಾಯಿ ಅಷ್ಟು ಹಣವನ್ನು ಆ ಬ್ಯಾಂಕು ತನ್ನ ಕಸ್ಟಮರ್ಸ್ಗಳ ಡಿಮಾಂಡ್ಗೆ ತಕ್ಕಂತೆ ಆ ಲಿಕ್ವಿಡಿಟಿಯನ್ನು ಅಮೌಂಟನ್ನು 200 ರೂಪಾಯಿನ ಬ್ಯಾಂಕಲ್ಲಿ ಇಟ್ಕೊಳ್ತದೆ. ಸೊ 200 ರೂಪಾಯಿ ಬಿಟ್ಟು ಉಳಿದ ರಿಮೈನಿಂಗ್ 800 rupees ದ ಬ್ಯಾಂಕ್ ಕ್ರಿಯೇಟ್ಸ್ ಡಿರೈವೇಟಿವ್ ಡಿಪಾಸಿಟ್ಸ್. ಮೀನ್ಸ್ ಬ್ಯಾಂಕ್ ಗಿವ್ಸ್ ಲೋನ್ಸ್ ಟು ಪರ್ಸನ್ ಬಿ ಹಿಯರ್. ದಿಸ್ 800 ಬ್ಯಾಂಕ್ ಗಿವ್ಸ್ ಪರ್ಸನ್ ಬಿ ಆ್ಯಸ್ ಅ ಲೋನ್. ಆ ಒಂದು ಉಳಿದ 800 ರೂಪಾಯಿಗಳನ್ನು ಎ ಪರ್ಸನ್ ಇಟ್ಟಂತಹ 1000 ರೂಪಾಯಿಯಲ್ಲಿ 200 ರೂಪಾಯಿನ ಬ್ಯಾಂಕ್ ತನ್ನ ಬಳಿ ಇಟ್ಕೊಂಡು ಉಳಿದ 800 ರೂಪಾಯಿಗಳನ್ನು ಪರ್ಸನ್ ಬಿಗೆ ಸಾಲದ ರೂಪವಾಗಿ ಸಾಲವನ್ನು ನೀಡ್ತದೆ. ಸೊ ಇಲ್ಲಿ ಸಾಲ ನೀಡಿದಾಗ ಆ 800 ರೂಪಾಯಿಯಲ್ಲಿ ಮತ್ತೆ ಅಗೇನ್ ಬ್ಯಾಂಕ್ ಅಕಾರ್ಡಿಂಗ್ ಟು ಕ್ಯಾಶ್ ರಿಸರ್ವ್ 20% ಬ್ಯಾಂಕ್ keeps 160 rupees and remaining 640 rupees bank creates ಡಿರೈವೇಟಿವ್ ಡಿಪಾಸಿಟ್ಸ್. ಈ 640 ರೂಪೀಸ್ಗೆ ಅಗೇನ್ ಬ್ಯಾಂಕ್ ದಿಸ್ 640 ಅಗೇನ್ ಬ್ಯಾಂಕ್ ಗಿವ್ಸ್ ಲೋನ್ಸ್ ಟು ದ ಪರ್ಸನ್ ಸಿ. ಪರ್ಸನ್ ಸಿಗೆ 640 ಕೊಟ್ಟಾಗ ದ್ಯಾಟ್ ಪರ್ಸನ್ ಸಿ deposits those 640 rupees in the bank. It is a primary deposit. Again it is called as a primary deposit here. ಮತ್ತೆ ಪ್ರೈಮರಿ ಡಿಪಾಸಿಟಲ್ಲಿ ಕ್ಯಾಶ್ ರಿಸರ್ವ್ ರೇಷಿಯೋಲಿ ಬ್ಯಾಂಕ್ ಏನು ಮಾಡುತ್ತೆ, 640ಯಲ್ಲಿ 20% ಎಷ್ಟಾಗುತ್ತೆ, 128 ಆಗುತ್ತೆ. ಸೊ ಆ 128ನ್ನು 640ಯಲ್ಲಿ ಮೈನಸ್ ಮಾಡಿದರೆ ರಿಮೈನಿಂಗ್ ಅಮೌಂಟ್ ಈಸ್ 512 ರೂಪೀಸನ್ನು ಅಗೇನ್ ಬ್ಯಾಂಕ್ ಗಿವ್ಸ್ ಲೋನ್ ಟು ದಿ ಪರ್ಸನ್ ಡಿ. ಸೊ ಪರ್ಸನ್ ಡಿಗೆ ಆ ಹಣವನ್ನು ಲೋನ್ ಆಗಿ ಕೊಡ್ತದೆ. ಸೊ ಆ ಪರ್ಸನ್ ಡಿ ಅಗೇನ್ ಹಿ ಗೋಸ್ ಟು ಕಮರ್ಷಿಯಲ್ ಬ್ಯಾಂಕ್ ಆ್ಯಂಡ್ ಡಿಪಾಸಿಟ್ ದೋಸ್ 512 rupees ಆ್ಯಸ್ ಅ ಪ್ರೈಮರಿ ಡಿಪಾಸಿಟ್. And among this 102 rupees as a cash reserves and remaining 410 bank creates derivative deposits. Likewise bank gives loans multiply. ಅಂದರೆ ಬ್ಯಾಂಕ್ ಏನು ಮಾಡುತ್ತೆ, ಕಂಟಿನ್ಯೂಸ್ ಈ 400 these 410 ಬ್ಯಾಂಕ್ ಅಗೇನ್ಸ್ ಗಿವ್ನ್ ಲೋನ್ ಟು ದ ಪರ್ಸನ್ ಇ. And that person E comes to bank and he deposits those 410 rupees as a primary deposit. Again among these 410 rupees bank keeps cash reserves and remaining amount here bank again give it to the loan as a loan for the customers. Likewise these 1000 rupees
among these 1,000 rupees, bank creates multiply, bank gives loans ಡೇ ಬೈ ಡೇ ಮೀನ್ಸ್ ಆ ಒಂದು 1,000 ರೂಪಾಯಿಯು ಒಂದು 0 ಆಗುವವರೆಗೂ ಬ್ಯಾಂಕ್ ಏನು ಮಾಡುತ್ತೆ, ಆ ಒಂದು 1,000 ರೂಪಾಯಿಯನ್ನು ಲೋನನ್ನು ಕೊಡ್ತಾ 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 ಕ್ರೆಡಿಟನ್ನು ಕ್ರಿಯೇಟ್ ಮಾಡ್ತಿರ್ತದೆ. ಸೊ ಲುಕ್ ಎಟ್ ದಿಸ್ ಲಾಸ್ಟ್ ಕಾಲಮ್. ಟೋಟಲ್ ಪ್ರೈಮರಿ ಡಿಪಾಸಿಟ್ ಈಸ್ 5,000. 1,000 ರೂಪೀಸ್ ಪ್ರೈಮರಿ ಡಿಪಾಸಿಟ್ ಮಾಡಿದರು. ಸೊ ಆ ಪ್ರೈಮರಿ ಡಿಪಾಸಿಟ್ 1,000 ರೂಪೀಸಲ್ಲಿ ಅಗೇನ್ ಬ್ಯಾಂಕ್ ಗಿವ್ಸ್ ಲೋನ್ಸ್. ಈ ರೀತಿ ಅದು 0ವರೆಗೂ ಬರೋವರೆಗೂ ಬ್ಯಾಂಕ್ ಲೋನ್ ಕೊಡ್ತಾ ಕೊಡ್ತಾ ಟೋಟಲ್ ಪ್ರೈಮರಿ ಡಿಪಾಸಿಟ್ಸ್ ಬ್ಯಾಂಕಲ್ಲಿ ಎಷ್ಟಾಗುತ್ತೆ, 5,000 ರೂಪೀಸ್ ಆಗುತ್ತೆ. ಕ್ಯಾಶ್ ರಿಸರ್ವ್ ರೇಷೋ ಎಷ್ಟು ಇರ್ತದೆ, ಇಲ್ಲಿ 1,000 ರೂಪೀಸ್ ಇರ್ತದೆ. ಸೊ ಈ 1,000 ರೂಪೀಸಲ್ಲಿ ಕ್ಯಾಶ್ ರಿಸರ್ವ್ ರೇಷೋ ಎಷ್ಟು, 1,000 ರೂಪೀಸ್. ಸೊ ಬ್ಯಾಂಕ್ ಕ್ರೆಡಿಟ್ ಕ್ರಿಯೇಷನ್ ಡಿರೈವೇಟಿವ್ ಅಂದರೆ ಬ್ಯಾಂಕ್ ಎಷ್ಟನ್ನು ಕ್ರೆಡಿಟ್ ಕ್ರಿಯೇಟ್ ಮಾಡ್ತದೆ, ಇಲ್ಲಿ 4,000 ರೂಪಾಯಿಗಳಷ್ಟು. ಆ ಒಂದು 1,000ದಲ್ಲಿ ಆ ಬ್ಯಾಂಕು 4,000 ರೂಪಾಯಿಗಳಷ್ಟು ಏನು ಮಾಡ್ತದೆ, ಸಾಲವನ್ನು ಕೊಡ್ತಿರ್ತದೆ. ಓಕೆ, ದಿಸ್ ಈಸ್ ದ ಮೆಥಡ್ ಆಫ್ ಕ್ರೆಡಿಟ್ ಕ್ರಿಯೇಷನ್ ಬೈ ಕಮರ್ಷಿಯಲ್ ಬ್ಯಾಂಕ್ಸ್. Credit creation. Let's assume that the bank requires to maintain CRR of 20%. Same here, CRR of 20%. If a person deposits 1,000 rupees with the bank, then the bank keeps only 200 rupees in the cash reserve and lends remaining 800 to another person. They open a credit account in the borrower's name of the same. Similarly, the bank keeps 20% of 800, means it is 160, and advances the remaining 640 rupees to person C. Further, the bank keeps 20% of the 640. Here, look at here, 640, 20% of 640 means 128 rupees, and advances the remaining 512 to D. This process continues until the initial deposit of 1,000 and the initial additional reserves of 800 lead to additional derivatives deposits rupees 4,000. Adding the initial deposit, we get total deposit of 5,000 in the credit multiplier is 5, and the credit creation 5 times the initial excess reserve of 800. ಸೊ ಇಲ್ಲಿ 800 ರೂಪಾಯಿಯಷ್ಟು ಏನು ಸಾಲ ಕೊಟ್ಟಿರ್ತದಲ್ಲ, ಇದಕ್ಕಿಂತ 5 ಪಟ್ಟು ಹೆಚ್ಚು ನಾವು ಬ್ಯಾಂಕ್ ಏನು ಮಾಡ್ತದೆ, ಕ್ರೆಡಿಟನ್ನು ಪತ್ತನ್ನು ನಿರ್ಮಾಣ ಮಾಡ್ತದೆ. ಓಕೆ, ಸೊ ಫಾರ್ ದಿಸ್ ಯು ಕ್ಯಾನ್ ರಿಫರ್ ಮಾನಿಟರಿ ಎಕನಾಮಿಕ್ಸ್ ಬೈ ML Sheth and ABN Kulkarni. ಥ್ಯಾಂಕ್ ಯು.